ಕರ್ನಾಟಕದಲ್ಲಿ ಸೆಪ್ಟೆಂಬರ್ 22, 2025ರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಜಾತಿ ಗಣತಿ ಪ್ರಾರಂಭವಾಗ್ತಾ ಇದೆ. ಈ ಸಮೀಕ್ಷೆಯು ರಾಜ್ಯದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅವಶ್ಯಕವಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಲಾಗ್ತದೆ. ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವುದು, ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಬೇಕಾದ ದತ್ತಾಂಶವನ್ನ ಕಲೆ ಹಾಕಲಾಗ್ತಿದೆ. ಇನ್ನು ಮೊದಲನೇ ಹಂತ ಅಂದ್ರೆ ಹೌಸ್ ಲಿಸ್ಟಿಂಗ್, ಎಲ್ಲಾ ಮನೆಗಳ ಪಟ್ಟಿ ಮಾಡಲಾಗುತ್ತೆ. ಎರಡನೇ ಹಂತ ಗಣತಿ. ನಿಯೋಜಿತ ಗಣತಿದಾರರು ಮನೆಗಳಿಗೆ ಭೇಟಿ ನೀಡಿದಾಗ 60 ಪ್ರಶ್ನೆಗಳ ಪಟ್ಟಿಯ ಮೂಲಕ ಸಮೀಕ್ಷೆಯನ್ನ ನಡೆಸ್ತಾರೆ. ಅಂದ್ರೆ ಒಬ್ರು ಕಾರ್ಯಕರ್ತರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಜಾತಿ ಸಮೀಕ್ಷೆ ಅಂದ್ರೆ ಜಾತಿ ಗಣತಿಯನ್ನ ಮಾಡುವಾಗ ಒಂದು ಮನೆಗೆ ಭೇಟಿಯನ್ನ ನೀಡಿದಾಗ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ 60 ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ನಂತರ ಆ ಒಂದು 60 ಪ್ರಶ್ನೆಗೆ ನಾವು ಉತ್ತರವನ್ನ ಕೊಡಬೇಕಾಗುತ್ತೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಇಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಸಮೀಕ್ಷೆ ಕುರಿತು ಯಾವುದೇ ಸಂದೇಹಗಳಿದ್ದಲ್ಲಿ ಅಥವಾ ನಮ್ಮ ಮನೆಯ ಬಳಿ ಬಂದಿದ್ರು, ಯಾವುದೇ ರೀತಿಯಾದ ಪ್ರಶ್ನೆಯನ್ನ ಕೇಳಲಿಲ್ಲ, ನಮ್ಮನ್ನ ಭೇಟಿ ಮಾಡಲಿಲ್ಲ, ಬಂದ್ರು ಹಾಗೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋದ್ರು ಅನ್ನೋ ಒಂದು ಕಂಪ್ಲೇಂಟ್ ಕೂಡ ಎಲ್ಲೆಡೆ ಜಾಸ್ತಿ ಆಗ್ತದೆ. ಈ ರೀತಿಯಾದಾಗ ಪರಿಶಿಷ್ಟ ಜಾತಿ ಸಮೀಕ್ಷಾ ಸಹಾಯವಾಣಿ ಸಂಖ್ಯೆಯಾದಂತಹ 9481359000ಗೆ ಕರೆ ಮಾಡಿ ನೀವು ಕಂಪ್ಲೇಂಟ್ ಅನ್ನ ಮಾಡಬಹುದು. ಹಾಗೆ ಈ ಜಾತಿ ಸಮೀಕ್ಷೆ ಬಗ್ಗೆ ಏನಾದ್ರೂ ನಿಮ್ಗೆ ಸಂದೇಹಗಳು, ಪ್ರಶ್ನೆಗಳು ಏನಾದ್ರೂ ಇದ್ದಲ್ಲಿ ಈ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಸಹ ಪಡ್ಕೊಳ್ಬಹುದು. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಜಾತಿ ಸಮೀಕ್ಷೆಗೆ ಅಂತ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ನಿಮ್ಮ ಮನೆಯ ಬಳಿ ಬಂದಾಗ ನಿಮ್ಮನ್ನ ಭೇಟಿ ಮಾಡಿ, ನಿಮ್ಮನ್ನ ಮಾತನಾಡಿಸಿ, ನಿಮ್ಮ ಮನೆಯ ಸದಸ್ಯರು ಎಷ್ಟು ಜನ ಇದ್ದಾರೆ ಕುಟುಂಬದಲ್ಲಿ ಅಂತ ತಿಳ್ಕೊಂಡು ಪ್ರತಿಯೊಂದು ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡೆದ ನಂತರವೇ ಆ ಒಂದು ಜಾತಿ ಸಮೀಕ್ಷೆಯ ಪೋಸ್ಟರ್ ಅನ್ನ ನಿಮ್ಮ ಮನೆಯ ಬಿಲ್ಡಿಂಗ್ ಅಥವಾ ಗೋಡೆ ಮೇಲೆ ಅಥವಾ ಗೇಟ್ ಮೇಲೆ ಅಂಟಿಸ್ಬೇಕಾಗತ್ತೆ.